ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ರೆ, ಹೊರಗಡೆ ದರ್ಶನ್ನ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇನ್ನು ಈ ಚಿತ್ರದಲ್ಲಿ ಗಿಲ್ಲಿ ನಟ ಕೂಡ ಒಂದು ಸಣ್ಣ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ. ಈಗಾಗಲೇ ಟ್ರೇಲರ್ನಲ್ಲಿ ಅವರ ಒಂದು ಸಣ್ಣ ಝಲಕ್ ಕೂಡ ಎಲ್ಲರೂ ನೋಡಿದ್ದೇವೆ. ಇನ್ನು ನಾನು ಹೇಳೋಕೆ ಹೊರಟಿದ್ದೀನಿ ಅಂದ್ರೆ ಅದೇನಪ್ಪಾ ಅಂದ್ರೆ, ಲಾಸ್ಟ್ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಕಂಟೆಸ್ಟೆಂಟ್ ಆಗಿರ್ತಾರೆ. ಆದರೆ ಇದೇ ರೀತಿ ಸುದೀಪ್ ನಟನೆ ಮಾಡಿದಂತಹ ಮ್ಯಾಕ್ಸ್ ಸಿನಿಮಾ ಆ ಟೈಮಲ್ಲಿ ಬಿಡುಗಡೆ ಆಗಿರುತ್ತೆ. ಹೇಗೆ ಗಿಲ್ಲಿ ಒಳಗಡೆ ಇದ್ದಾಗ ಡೆವಿಲ್ ಚಿತ್ರ ರಿಲೀಸ್ ಆಗ್ತಾ ಇದೆಯೋ ಹಾಗೆ ಇನ್ನು ಮ್ಯಾಕ್ಸ್ ಚಿತ್ರದಲ್ಲಿ ಮಂಜು ಕೂಡ ಆಕ್ಟ್ ಮಾಡಿರೋದು ಎಲ್ರಿಗೂ ಗೊತ್ತೇ ಇದೆ. ಲಾಸ್ಟ್ ಸೀಸನ್ನಲ್ಲಿ ಮ್ಯಾಕ್ಸ್ ಚಿತ್ರದ ಟ್ರೇಲರ್ ತೋರಿಸಿದ್ರು. ಜೊತೆಗೆ ಮಂಜು ಹಾಗೆ ಮ್ಯಾಕ್ಸ್ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಕೂಡ ಹೇಳಿದ್ರು. ಇನ್ನು ಈ ಬಾರಿ ಕೂಡ ಗಿಲ್ಲಿ ಮನೆಯೊಳಗೆ ಇರೋದ್ರಿಂದ ಡೆವಿಲ್ ಚಿತ್ರದ ಟ್ರೇಲರ್ ಪ್ರಸಾರ ಮಾಡಿ ಶುಭವನ್ನ ಕೋರಬಹುದಲ್ವಾ ಅನ್ನೋದು ಕೆಲವರ ವಾದ. ಹಾಗೆ ಉಗ್ರ ಮಂಜು ಹಾಗೆ ಗಿಲ್ಲಿ ಇಬ್ರು ಸಹ ಬಿಗ್ ಬಾಸ್ ಸ್ಪರ್ಧಿಗಳು ಅಂದಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ನ್ಯಾಯ ಯಾಕೆ, ಸಮಾನತೆ ಬೇಡವಾ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ತುಂಬಾ ವರ್ಷಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ಹೆಸರು ಕೇಳಿಸ್ತಾ ಇಲ್ಲ. ದರ್ಶನ್ ಆಕ್ಟ್ ಮಾಡಿರುವಂತಹ ಯಾವ ಸಿನಿಮಾದ ಸಾಂಗ್ ಅನ್ನ ಕೂಡ ಪ್ಲೇ ಮಾಡ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅದು ಗೊತ್ತಿರುವಂತಹ ಸತ್ಯನೇ. ಹಾಗಾಗಿ ಡೆವಿಲ್ ಚಿತ್ರದ ಟ್ರೇಲರ್ ಪ್ಲೇ ಮಾಡ್ತಾ ಇಲ್ಲ ಅಂತ ಎಲ್ಲರೂ ಭಾವಿಸಿದ್ದಾರೆ. ಈಗಾಗಲೇ ಬಿಗ್ ಬಾಸ್ 12 ಈ ಭಾನುವಾರ ಅಂದ್ರೆ ಇವತ್ತಿನ ಎಪಿಸೋಡ್ ಚಿತ್ರೀಕರಣ ಆಲ್ರೆಡಿ ಮುಗಿದಿದೆ. ಇನ್ನು ಇವತ್ತಿನ ಎಪಿಸೋಡ್ನಲ್ಲಿ ಸುದೀಪ್ ಅವರು ಡೆವಿಲ್ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಅನ್ನುವಂತಹ ಊಹಾಪೋಹ ಶುರುವಾಗಿದೆ. ಗಿಲ್ಲಿ ಚಿತ್ರದಲ್ಲಿ ನಟನೆ ಮಾಡಿರುವಂತಹ ಕಾರಣ ಸುದೀಪ್ ಅವರು ಶುಭ ಕೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜಾನೋ ಆ ದೇವರಿಗೆ ಗೊತ್ತು. ಇನ್ನು ಇವತ್ತಿನ ಎಪಿಸೋಡ್ ನೋಡೋದಕ್ಕೆ ದರ್ಶನ್ ಫ್ಯಾನ್ಸ್ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಈ ಹಿಂದೆ ಬಿಗ್ ಬಾಸ್ ವೇದಿಕೆಯಲ್ಲಿ ಸಿನಿಮಾಗಳ ಪ್ರಚಾರ ದೊಡ್ಡದಾಗಿ ನಡೀತಾ ಇತ್ತು. ಇನ್ನು ಈ ಹಿಂದೆ ಬಿಗ್ ಬಾಸ್ ವೇದಿಕೆಯಲ್ಲಿ ಸಿನಿಮಾಗಳ ಪ್ರಚಾರ ದೊಡ್ಡದಾಗಿ ನಡೀತಾ ಇತ್ತು. ಚಿತ್ರತಂಡದವನ್ನ ವೇದಿಕೆಗೆ ಕರೆಸಿ ಮಾತನಾಡಿಸ್ತಾ ಇದ್ರು. ಹಾಗೆ ಸುದೀಪ್ ಹಾಗೆ ದರ್ಶನ್ ಆತ್ಮೀಯ ಸ್ನೇಹಿತರಾಗಿದ್ರಲ್ಲ, ಆ ಟೈಮಲ್ಲಿ ದರ್ಶನ್ ಹಾಡುಗಳು ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಆಗ್ತಾ ಇತ್ತು. ಅವರಿಬ್ರು ದೂರಾದ ಬಳಿಕ ಎಲ್ಲವೂ ಸಹ ನಿಂತು ಹೋಗಿತ್ತು. ರಕ್ಷಿತಾ ಒಮ್ಮೆ ವೇದಿಕೆಗೆ ಬಂದಾಗ ಸುಂಟರಗಾಳಿ ಅನ್ನುವಂತಹ ಹಾಡನ್ನ ಹಾಕಿ ಸುದೀಪ್ ಕೂಡ ಜೊತೆಗೆ ಹೆಜ್ಜೆಯನ್ನ ಹಾಕಿದ್ರು. ಸದ್ಯಕ್ಕೀಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುವಂತಹ ಇಂತಹ ಸಮಯದಲ್ಲಿ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಪ್ರಕಾಶ್ ನಿರ್ದೇಶನ ಮಾಡಿರುವಂತಹ ಈ ಚಿತ್ರದಲ್ಲಿ ಘಟಾನುಘಟಿ ಕಲಾವಿದರು ನಟನೆ ಮಾಡ್ತಾ ಇದ್ದಾರೆ. ಸದ್ಯ ಟ್ರೇಲರ್ ರಿಲೀಸ್ ಆಗಿ ಗಮನವನ್ನ ಸೆಳೀತಾ ಇದೆ. ಅಭಿಮಾನಿಗಳು ಸಹ ಒಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿ ಚಿತ್ರವನ್ನ ಬರಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕ ಗಿಲ್ಲಿ ಮೋಡಿ ಮಾಡಿದ್ರು. ಕಾಮಿಡಿ ಕಿಲಾಡಿಗಳು, ಡಿಕೆಡಿ ಈ ಎಲ್ಲ ಒಂದು ರಿಯಾಲಿಟಿ ಶೋಗಳು ಸೇರಿದಂತೆ ಕೆಲ ಶೋಗಳಲ್ಲಿ ಭಾಗವಹಿಸಿ ವೀಕ್ಷಕರ ಗಮನವನ್ನ ಸೆಳೆದಿದ್ರು ಗಿಲ್ಲಿ ನಟ. ತಮ್ಮ ಪ್ರಾಪರ್ಟಿ ಕಾಮಿಡಿ ಜೋಕ್ಗಳಿಂದ ನೋಡುಗರನ್ನ ರಂಜಿಸ್ತಾ ಇದ್ರು. ಉದ್ದುದ್ದ ಡೈಲಾಗ್ಗಳನ್ನ ಕಾಮಿಡಿ ವಿಡಿಯೋಗಳ ಮೂಲಕ ಮೋಡಿ ಮಾಡ್ತಾ ಇದ್ರು. ಹಾಗಾಗಿ ನಿಧಾನವಾಗಿ ಸಿನಿಮಾ ಅವಕಾಶಗಳು ಸಿಗೋದಕ್ಕೆ ಪ್ರಾರಂಭ ಆಯಿತು. ಡೆವಿಲ್ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಗಿಲ್ಲಿ ನಟನೆ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಮತ್ತಷ್ಟು ಅವಕಾಶಗಳು ಹುಡುಕಿ ಬರಲಿದೆ ಅನ್ನೋದು ಸಹ ಗ್ಯಾರಂಟಿ ಆದಂತಹ ವಿಷಯನೇ. ಡೆವಿಲ್ ಟ್ರೇಲರ್ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಎದುರು ಕೂತು PC AC ಹಾಕಮ್ಮ ಬಹಳ ಶೆಕೆ ಅಂತ ಗಿಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ವಿಶೇಷ ಅಂದ್ರೆ ಟ್ರೇಲರ್ ಬರೋ ಸಮಯದಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಟ್ಟವನ್ನ ಪಡೆದು ಜೈಲನ್ನ ಸೇರಿದ್ದಾರೆ ಅನ್ನೋದು ಇದರಲ್ಲಿ ವಿಶೇಷ. ಎರಡನ್ನ ಸಹ ಲಿಂಕ್ ಮಾಡಿ ನೆಟ್ಟಿಗರು ಇದೀಗ ಮೀಮ್ಸ್ ಅನ್ನ ಕ್ರಿಯೇಟ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.